ದೀಪೋತ್ಸವ ಸಮಯದಲ್ಲಿ, ಕಾರ್ತಿಕ ಮಾಸ ಸಮಯದಲ್ಲಿ ಅರುಣಾಚಲೇಶ್ವರ ಪ್ರವೇಶ ಮಾಡೋದು ಬಹಳ ಒಳ್ಳೆಯದು. ಮತ್ತೆ ಅಲ್ಲಿ ಪರಿಕ್ರಮ ಯಾರು ಮಾಡ್ತೀರಾ ಅಲ್ಲಿ ನೀವು ದೀಪ ತಗೊಳ್ಳಿ ಕೈಗೆ. ಪರಿಕ್ರಮ ಅಂದ್ರೆ ಪ್ರದಕ್ಷಿಣೆ 14 ಕಿಲೋಮೀಟರ್ ಇದೆ. ಆಯ್ತಾ? ಸುತ್ತ ಬೆಟ್ಟ ಕೂಡ ಅಲ್ಲಿ ಶಿವನ ರಿಲೇಮ್ಸ್ ಅಂತೀವಲ್ಲ, ಅಂಶ ಅಂತೀವಲ್ಲ, ಮತ್ತೆ ಒಂದೊಂದು ದೇವಸ್ಥಾನ ಒಂದೊಂದು ದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವು ಹೋಗ್ತಾ ವಾಕ್ ಮಾಡ್ತಾ ಹೋದಾಗ ಪರಿಕ್ರಮ ಅಲ್ಲಿ ನಾವು ಅದನ್ನ ನೋಡ್ಬೋದು, ಸಾಕ್ಷಿ ಮಾಡ್ಕೊಬೋದು. ಜೊತೆಗೆ ನಾನೇನು ಹೇಳೋದಂದ್ರೆ ಈ ಸಮಯದಲ್ಲಿ ಒಂದು ದೀಪ ನೀವು ಕೈಯಲ್ಲಿ ಹಿಡ್ಕೊಂಡು, ಆಯ್ತಾ, ಸಾಧ್ಯ ಆದರೆ 1 ಅಥವಾ 5 ಬತ್ತಿ ದೀಪ ನೀವು ಪರಿಕ್ರಮ ಮಾಡಿ. ಕಾರ್ತಿಕ ಮಾಸದಲ್ಲಿ ನೀವು ಮಾಡೋದ್ರಿಂದ ಹೊರಗಡೆ ಏನು ನೀವು ದೀಪ ತಗೊಂಡು ನೀವು ಆ ಕಡೆ ಬೆಟ್ಟಕ್ಕೂ ನೀವು ಒಂದು ಪ್ರದಕ್ಷಿಣೆ, ಒಂದು ಏನಂತೀವಿ ರಿಚುವಲ್ ಥರನೂ ಆಗುತ್ತೆ. ಮೀನ್ ವೈಲ್ ನಮ್ಮ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ಗೂ ನಮಗೆ ಬೆಳಕಿಗೆ ದಾರಿ ಸಿಗುತ್ತೆ. ನೀವು ಮಾಡ್ಲಿ ಬಿಡ್ಲಿ ಅರುಣಾಚಲೇಶ್ವರ ಅದನ್ನ ಇದು ಮಾಡ್ಕೊಡ್ತಾನೆ, ಆಶೀರ್ವಾದ ಮಾಡ್ಕೊಡ್ತಾನೆ. ಬಟ್ ಸ್ವಲ್ಪ ತಿಳ್ಕೊಂಡು ಮಾಡಿ, ಅರ್ಥ ತಿಳ್ಕೊಂಡು ಮಾಡಿ ಅನ್ನೋದು ನನ್ನ ಒಂದು ಉದ್ದೇಶ.